असौ नासावंशः तुहिनगिरिवंशध्वजपटी त्वदीयो नेदियः फलतु फलमस्माकमुचितम् वहन्त्यन्तर्मुक्तः शिशिरकरनिःश्वासगलितम् समृद्ध्या यत्तासां बहिरपि च ಮುಕ್ತಾಮಣಿಧರಃ. ಓ ಹಿಮವಂತನ ವಂಶದ ಕೀರ್ತಿಧ್ವಜವೇ, ನಿನ್ನ ನಾಸಿಕವೆಂಬ ವಂಶವು ತನ್ನೊಳಗೆ ಅದೆಷ್ಟೋ ಮುತ್ತುಗಳನ್ನಡಗಿಸಿಕೊಂಡಿದೆ. ಚಂದ್ರನಾಡಿ ಎಂಬ ಎಡಹೊಳ್ಳೆಯ ಉಸಿರಾಟದ ಮೂಲಕ ಒಂದೊಂದೇ ಮುತ್ತನ್ನು ಹೊರತರುತ್ತಾ ಹೊರಗೂ ಮುಕ್ತಾಧರವಾಗಿದೆಯೋ ಎಂಬಂತಿದೆ. ಅಂಥ ನಿನ್ನ ನಾಸಾವಂಶವು ನಮಗೆ ಯೋಗ್ಯವಾದ ಇಷ್ಟಾರ್ಥವನ್ನು ದಯಪಾಲಿಸಲಿ. ಪ್ರಕೃತ್ಯಾ ರಕ್ತಾಯಾಃ ತವ ಸುದತಿದಂತಚ್ಛದರುಚೇಃ ಪ್ರವಕ್ಷ್ಯೆ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತಾ ನ ಬಿಂಬಂ ತದ್ಬಿಂಬ ಪ್ರತಿಫಲನರಾಗಾದರುಣಿತಂ ತುಲಾಮಧ್ಯಾರೋಢುಂ ಕಥಮಿವ ವಿಲಜ್ಜೇತ ಕಲಯ. ಉತ್ತಮ ದಂತ ಪಂಕ್ತಿಗಳಿಂದ ರಾರಾಜಿಸುವ ದೇವಿ, ಸಹಜವಾಗಿಯೇ ಕೆಂಪಾಗಿರುವ ನಿನ್ನ ತುಟಿಗಳಿಗೆ ಹೋಲಿಕೆಯನ್ನು ಹೀಗೆ ಹೇಳಬಹುದು. ಹವಳದ ಬಳ್ಳಿಯಲ್ಲೇನಾದರೂ ಹಣ್ಣು ಬಿಟ್ಟರೆ ಅದು ನಿನ್ನ ತುಟಿಗಳಿಗೆ ಸಮಾನಾದೀತು. ತೊಂಡೆಯ ಹಣ್ಣು ಸಹ ನಿನ್ನ ಕೆಂದುಟಿಗಳ ಪ್ರತಿಬಿಂಬದಿಂದಲೇ ಅಷ್ಟು ಕೆಂಪಾಗಿರುವುದು. ಹೀಗಿರುವಾಗ ಕಲಾ ಮಾತ್ರವಾಗಿಯಾದರೂ ಆ ತುಟಿಗಳ ಹೋಲಿಕೆ ಇರುವುದಾಗಿ ಹೇಳಿಕೊಳ್ಳಲು ಅದಕ್ಕೆ ನಾಚಿಕೆಯಾದೀತು. ಅಂಥ ಬಿಂಬಾಧರೆಗೆ ನಮ್ಮ ನಮನಗಳು. ಸ್ಮಿತಜ್ಯೋತ್ಸ್ನಾಜಾಲಂ ತವ ವದನ ಚಂದ್ರಸ್ಯ ಪಿಬತಾಂ ಚಕೋರಾಣಮಾಸೀತ್ ಅತಿರಸತಯಾ ಚಂಚುಜಡಿಮಾ ಅತಸ್ತೆ ಶೀತಾಂಶೋಃ ಅಮೃತಲಹರಿ ಮಾಮ್ಲರುಚಯಃ ಪಿಬಂತಿ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಕಾಂಜಿಕಧಿಯ. ನಿನ್ನ ಮುಖಚಂದ್ರನ ಮುಗುಳ್ನಗೆ ಎಂಬ ಬೆಳದಿಂಗಳನ್ನು ಕುಡಿಯುತ್ತಿರುವ ಚಕೋರ ಪಕ್ಷಿಗಳಿಗೆ ಅತಿ ಮಾಧುರ್ಯದಿಂದ ಜಿಹ್ವಾ ಜಾಡ್ಯ ಉಂಟಾಯಿತು. ಆದ್ದರಿಂದ ಅವು ಹುಳಿಯನ್ನು ಬಯಸಿ ಚಂದ್ರನ ಕಾಂತಿಯನ್ನು ಹುಳಿಗಂಜಿ ಎಂದು ಭ್ರಮಿಸಿ ಪ್ರತಿ ರಾತ್ರಿಯೂ ಕುಡಿಯುತ್ತಿವೆ. ಓ ಚಂದ್ರಮುಖಿ, ಅವಿಶ್ರಾಂತಂ ಪ್ರತ್ಯುಃ ಗುಣಗಣ ಕಥಾಮ್ರೇಡನ ಜಪಾ ಜಪಾ ಪುಷ್ಪಚ್ಛಾಯಾ ತವ ಜನನಿ ಜಿಹ್ವಾ ಜಯತಿ ಸಾ ಯದಗ್ರಾಸೀನಾಯಾಃ ಸ್ಫಟಿಕದೃಶದಚ್ಛಚ್ಛ ವಿಮಯೀ ಸರಸ್ವತ್ಯಾ ಮೂರ್ತಿಃ ಪರಿಣಮತಿ ಮಾಣಿಕ್ಯವಪುಷಾ. ಹೇ ಜನನಿ, ನಿನ್ನ ನಾಲಗೆಯು ವಿಶ್ರಾಂತಿಯಿಲ್ಲದೆ ಸದಾಶಿವನ ಕಥೆಯನ್ನೇ ಜಪಿಸುತ್ತಿರುವುದರಿಂದ ಜಪಾ ಕುಸುಮದಂತೆ ಕೆಂಪಾಗಿದೆ. ಆದ್ದರಿಂದಲೇ ನಿನ್ನ ನಾಲಗೆಯ ತುದಿಯಲ್ಲಿ ನೆಲೆಸಿದ ಸ್ಫಟಿಕ ಸ್ವಚ್ಛಳಾದ ಸರಸ್ವತಿಯು ಮಾಣಿಕ್ಯ ಮೂರ್ತಿಯಂತೆ ತೋರುತ್ತಿದ್ದಾಳೆ. ಪತಿ ಪ್ರಶಂಸಾ ಪರಾಯಣೆ, ನಮ್ಮ ಪೂಜೆಯನ್ನು ಸ್ವೀಕರಿಸು. ರಣೇ ಜಿತ್ವಾ ದೈತ್ಯಾಃ ಅಪಹೃತ ಶಿರಸ್ತ್ರೈಃ ಕವಚಿಭಿಃ ನಿವೃತ್ತೈಶ್ಚಂಡಾಂಶತ್ರಿಪುರಹರ ನಿರ್ಮಾಲ್ಯ ವಿಮುಖೈಃ ವಿಶಾಖೇಂದ್ರೋಪೇಂದ್ರೈಃ ಶಶಿ ವಿಶದ ಕರ್ಪೂರ ಶಕಲಾ ವಿಲೀಯಂತೆ ಮಾತಃ ತವ ವದನ ತಾಂಬೂಲ ಕವಲಾಃ. ಓ ತಾಯಿ, ಅನೇಕ ಯುದ್ಧಗಳಲ್ಲಿ ರಾಕ್ಷಸರನ್ನು ಗೆದ್ದು ಶಿರಸ್ತ್ರಾಣವನ್ನು ಕೆಳಗಿಟ್ಟು ಕೇವಲ ಕವಚದೊಡನೆ ಹಿಂದಿರುಗುವ ಷಣ್ಮುಖ ದೇವೇಂದ್ರೋಪೇಂದ್ರರು ಚಂಡನಿಗೆ ಮೀಸಲಾದ ಶಿವ ನಿರ್ಮಾಲ್ಯವನ್ನು ಸೇವಿಸಲು ಇಷ್ಟಪಡದೆ ನಿನ್ನ ಬಾಯಲ್ಲಿರುವ ಕರ್ಪೂರ ಮಿಶ್ರಿತವಾದ ತಾಂಬೂಲವನ್ನು ಭಕ್ತಿಯಿಂದ ಸೇವಿಸುತ್ತಾರೆ. ಷಣ್ಮುಖಾದಿಗಳ ತಾಯಿ, ನಮ್ಮ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ವಿಪಂಚ್ಯ ಗಾಯಂತಿ ವಿವಿಧಮಪದಾನಂ ಪಶುಪತೆ ತ್ವಯಾರಬ್ಧೇ ವಕ್ತುಂ ಚಲಿತ ಶಿರಸಾ ಸಾಧು ವಚನೆ ತದೀಯೈರ್ಮಾಧುರ್ಯೈಃ ಅಪಲಪಿತ ತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣಿ ನಿಚುಲಯತಿ ಚೋಲೇನ ನಿಭೃತಂ. ದೇವಿ, ಸರಸ್ವತಿಯು ಪರಮೇಶ್ವರನ ಪೂರ್ವ ಚರಿತ್ರೆಯನ್ನು ಹಾಡಲು ಪ್ರಾರಂಭಿಸಿದಾಗ ನೀನು ಮಧ್ಯದಲ್ಲಿ ತಲೆಯನ್ನಾಡಿಸಿ
ಮಧುರ ವಚನಗಳಿಂದ ಅದನ್ನು ಪ್ರಶಂಸಿಸಲು ಹೊರಟೆ ಎಂದರೆ ಆ ನಿನ್ನ ಮಾತುಗಳ ಮುಂದೆ ಶಾರದೆಯ ವೀಣಾದನಿಯೂ ಸಪ್ಪೆಯಾಗಿ ಆಕೆ ತನ್ನ ವೀಣೆಯನ್ನು ಹೊದ್ದಿಕೆಯಿಂದ ಮುಚ್ಚಲು ಅನುವಾಗುತ್ತಾಳೆ. ನಿಜ ಸಲ್ಲಾಪ ಮಾಧುರ್ಯದಿಂದ ಶಾರದೆಯ ವೀಣೆಯನ್ನು ನಾಚಿಸಿದ ನಿನಗೆ ತಲೆಬಾಗುತ್ತೇವೆ. ಸಂಗೀತ ವಿದ್ಯೆಯಲ್ಲಿ ಕುಶಲರನ್ನಾಗಿಸುವ ನಿನಗೆ ನಮ್ಮ ನಮನಗಳು. ಕರಾಗ್ರೇಣ ಸ್ಪೃಷ್ಟಂ ತುಹಿನಗಿರಿಣಾ ವತ್ಸಲತಯಾ ಗಿರೀಶೋ ನೋದಸ್ತಂ ಮುಹುರಧರಪಾನಾಕುಲತಯಾ ಕರಗ್ರಾಹ್ಯಂ ಶಂಭೋ ಮುಖಮುಕುರವೃಂತಂ ಗಿರಿಸುತೆ ಕಥಂಕಾರಂ ಭ್ರೂಮಃ ತವ ಚುಬುಕಮೌಪಮ್ಯರಹಿತಂ. ಓ ಗಿರಿಕನ್ಯೆ, ನಿನ್ನ ಗಲ್ಲದ ಮಹಿಮೆಯನ್ನು ಏನೆಂದು ಬಣ್ಣಿಸೋಣ? ಹಿಮವಂತನು ವಾತ್ಸಲ್ಯದಿಂದ ಅದನ್ನು ಸವರಿದ್ದಾನೆ. ಶಿವನು ಅದರ ಪಾನದ ಆಸಕ್ತಿಯಿಂದ ಎಷ್ಟೋ ಸಲ ಅದನ್ನು ಹಿಡಿದೆತ್ತಿದ್ದಾನೆ. ಅದು ಈಶ್ವರನು ಹಿಡಿದುಕೊಳ್ಳುವ ಮುಖ ಕನ್ನಡಿಯ ಹಿಡಿಕೆಯಂತಿದೆ. ಅದಕ್ಕೆ ಸದೃಶವಾದ ಬೇರೆ ವಸ್ತುವೇ ಇಲ್ಲ. ಇಂಥ ಚುಬುಕ ಶ್ರೀ ವಿರಾಜಿತಳಾದ ನಿನ್ನ ಪಾದಗಳಿಗೆ ನಮನಗಳು. ಭುಜಾಶ್ಲೇಷಾ ನಿತ್ಯಂ ಬುರದಮಯಿತುಃ ಕಂಟಕವತಿ ತವ ಗ್ರೀವಾಧತ್ತೆ ಮುಖಕಮಲನಾಲಶ್ರಿಯಮಿಯಂ ಸ್ವತಃ ಶ್ವೇತಾ ಕಾಲ ಗರುಬಹುಲ ಜಂಬಾಲಮಲಿನಾ ವೃಣಾಲೀಲಾಲಿತ್ಯಂ ವಹತಿ ಯದಧೋಹಾರಲತಿಕಾ. ದೇವಿ, ಈ ನಿನ್ನ ಕಂಠವು ತ್ರಿಪುರಾರಿಯ ಭುಜಾಲಿಂಗನಗಳಿಂದ ಯಾವಾಗಲೂ ರೋಮಾಂಚಿತವಾಗಿ ನಿನ್ನ ಮುಖವೆಂಬ ಕಮಲಕ್ಕೆ ನಾಳದಂತಿರುವುದು. ಆ ಕಂಠದ ಕೆಳಗಿರುವ ಸ್ವಾಭಾವಿಕವಾಗಿ ಬೆಳ್ಳಗಿರುವ ಕೃಷ್ಣಾಗರು ಚಂದನದಿಂದ ಮಲಿನವಾದ ಮುತ್ತಿನ ಹಾರವೂ ಸಹ ತಾವರೆ ಬಳ್ಳಿಯಂತೆನಿಸುತ್ತದೆ. ಇಂಥ ಕಾಲನಿತ್ಯಾದಿ ವಿದ್ಯಾಸ್ವರೂಪಿಣಿಯಾದ ನಿನಗೆ ವಂದನೆಗಳು. ಗಲೇ ರೇಖಾಸ್ತಿಸ್ರೋ ಗತಿಗಮಕ ಗೀತೈಕ ನಿಪುಣೆ ವಿವಾಹವ್ಯಾನದ್ಧ ಪ್ರಗುಣಗುಣ ಸಂಖ್ಯಾ ಪ್ರತಿಭುವಃ ವಿರಾಜಂತೆ ನಾನಾವಿಧ ಮಧುರ ರಾಗಾಕರ ಭುವಾಂ ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತೆ. ಸಂಗೀತದ ಗತಿ ಗಮಕ ಗೀತೆಗಳ ರಹಸ್ಯವನ್ನು ಚೆನ್ನಾಗಿ ಅರಿತವಳೇ, ಓ ದೇವಿ, ನಿನ್ನ ಕಂಠ ಪ್ರದೇಶದಲ್ಲಿರುವ 3 ರೇಖೆಗಳು ವಿವಾಹ ಸಮಯದಲ್ಲಿ ಧರಿಸಲ್ಪಟ್ಟ ಮಂಗಳಸೂತ್ರವನ್ನು ಚಿತ್ರಿಸುತ್ತವೆ. ನಾನಾ ವಿಧವಾದ ರಾಗಗಳಿಗೆ ಗಣಿಯಂತಾಗಿರುವ ಷಡ್ಜ ಮಧ್ಯಮ ಗಾಂಧಾರಗಳೆಂಬ 3 ಗ್ರಾಮಗಳ ನಿಯಮಿತ ಸೀಮೆಯನ್ನು ಚಿತ್ರಿಸುತ್ತಿವೆಯೋ ಎಂಬಂತೆ ಪ್ರಕಾಶಿಸುತ್ತವೆ. ಗಿರೀಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರೆಯೇ, ನಿನಗೆ ನಮ್ಮ ಪ್ರಣಾಮಗಳು. ಮೃಣಾಲಿ ಮೃದ್ವೀನಾಂ ತವ ಭುಜಲತಾನಾಂ ಚತಸೃಣಾಂ ಚತುರ್ಭಿಃ ಸೌಂದರ್ಯಂ ಸರಸಿಜ ಭವಃ ಸ್ತೌತಿ ವದನೈಃ ನಖೇಭ್ಯಃ ಸಂತ್ರಸ್ಯನ್ ಪ್ರಥಮಮಥನಾದಂಧಕರಿಪೋಃ ಚತುರ್ಣಾಂ ಶೀರ್ಷಾಣಾಂ ಸಮಮಭಯಹಸ್ತಾರ್ಪಣಧಿಯಾ. ಭಗವತಿ, ಬ್ರಹ್ಮದೇವನು ತಾವರೆಯ ದಂಟಿನಂತೆ ಕೋಮಲವಾದ ನಿನ್ನ 4 ಭುಜಲತೆಗಳ ಸೌಂದರ್ಯವನ್ನು ತನ್ನ 4 ಮುಖಗಳ ಮೂಲಕವೂ ಬಣ್ಣಿಸುತ್ತಾನೆ. ಇದನ್ನು ನೋಡಿದರೆ ಮೊದಲು ಶಿವನು ತನ್ನ 1 ತಲೆಯನ್ನು ಕತ್ತರಿಸಿದ್ದರಿಂದ ಹೆದರಿ ಉಳಿದ 4 ತಲೆಗಳಿಗೆ ಅಭಯ ಹಸ್ತವನ್ನು ಬೇಡುವವನಾಗಿ ಹೀಗೆ ಮಾಡುತ್ತಿರಬೇಕೆಂದು ತೋರುತ್ತದೆ. ಕಮನೀಯ ಭುಜಾನ್ವಿತಳಿಗೆ ನಾವು ಕರಜೋಡಿಸುತ್ತೇವೆ.